ಜಿಲ್ಲಾಡಳಿತ ಹಿಂದೂಗಳನ್ನು ಹತ್ತಿಕ್ಕುವುದಕ್ಕೋಸ್ಕರ ನಾವು ಆಳಂದ ಹೊರವಲಯದಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಇದ್ವಿ. ಸಾವಿರಾರು ಜನ ಅಲ್ಲಿ ಸೇರ್ತಾ ಇದ್ವಿ. ಆದರೆ ಜಿಲ್ಲಾ ಪೊಲೀಸ್ ಇಲಾಖೆ ಆ ಸಮಾವೇಶಕ್ಕೆ ಬರುವಂಥವರನ್ನ ಹುಡುಕಿ ಸಿಗದೇ ಇದ್ದರೆ ಊರಲ್ಲಿ ಡಂಗುರ ಹಾಕಿ ನೀವು ಆ ಸಮಾವೇಶಕ್ಕೆ ಹೋದರೆ ನಿಮ್ಮ ಮೇಲೆ ರೌಡಿ ಶೀಟ್ ಹಾಕ್ತೀವಿ, 107 ಕೇಸ್ ಹಾಕ್ತೀವಿ, 110 ಕೇಸ್ ಹಾಕ್ತೀವಿ ಅಂತ ಹೇಳಿ ಮನೆ ನೋಟಿಸ್ ಹಂಚ್ತಾ ಇದ್ದಾರೆ. ಇದು ಒಂದು ರೀತಿ ಪೊಲೀಸ್ ದೌರ್ಜನ್ಯವೇ ಸರಿ. ನಿಮಗೆ ರೌಡಿ ಶೀಟ್ ಹಾಕೋದಾದರೆ, ನಿಮಗೆ 110, 107 ಕೇಸ್ ಹಾಕೋದಾದರೆ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರನ್ನು ಹೊಡಿತೀವಿ ಅಂತ ಏನು ಜೇವರಿಗೆಯಲ್ಲಿ ಭಾಷಣ ಮಾಡಿದ್ರಲ್ಲ, ಅವ್ರ ಮೇಲೆ ಹಾಕ್ರಿ ನೀವು ರೌಡಿ ಶೀಟು. ಯಾಕೆ ಅವರು ಇನ್ಚಾರ್ಜ್ ಮಿನಿಸ್ಟರ್ ಬಕೆಟ್ ಅಂತ ಹೇಳಿ ಇವತ್ತಿನವರೆಗೂ ಅವ್ರ ಮೇಲೆ ಕೇಸ್ ಹಾಕಿಲ್ಲ? ಅಂದರೆ ಇನ್ಚಾರ್ಜ್ ಮಿನಿಸ್ಟರ್ ಅನುಯಾಯಿಗಳು ಪೊಲೀಸರಿಗೆ ಹೊಡಿತೀವಿ, ಬಡಿತೀವಿ, ಠಾಣೆ ನುಗ್ತೀವಿ ಅಂತ ಹೇಳಿದ್ರು ಮಾಫು. ಹಿಂದೂಗಳು ಪೂಜೆಗೆ ಹೋಗ್ತೀವಿ ಅಂದರೆ ಅವ್ರ ಮೇಲೆ ರೌಡಿ ಶೀಟು, 107, 110 ಕೇಸ್ ಹಾಕ್ತೀರಾ? ಇದು ಯಾವ ಸೀಮೆನೇ ಏರಿ ಯಾವ ಕಾನೂನಲ್ಲಿದೆ? ಇದು ಕಾನೂನು ಬಿಟ್ಟು ನಡೆಯುವಂಥವರೇ ನಿಮ್ಮ ಪೊಲೀಸಲ್ಲಿ ಇಲಾಖೆಯಲ್ಲಿದ್ದಾರೆ. ನಿಯಮ ಬಾಹಿರವಾಗಿ ನಿಮ್ಮ ಎಡಿಷನಲ್ SP-ನೇ ವರ್ತನೆ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಕ್ರಮ ಇಲ್ಲ. ಪವಿತ್ರ ಶಿವರಾತ್ರಿ ಹಬ್ಬದ ದಿನದಂದು ಪೂಜೆಗೆ ಹೋಗೋರ ಮೇಲೆ ನೀವು 107, 110 ಕೇಸ್ ಹಾಕ್ತೀರಿ ಅಂದರೆ ನಾಚಿಕೆ ಆಗ್ಬೇಕು ನಿಮಗೆ. ಗುಲಾಮಗಿರಿಯ ಪದ್ಧತಿ ಇವತ್ತು ಇಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ನಲ್ಲಿದೆ. ಮತ್ತೆ ಆ ರಾಘವ ಚೈತನ್ಯ ಪೂಜೆಗೆ ಹೋಗ್ಬೇಕಾದ್ರೆ 20 ಅಡಿ ಜಾಗ ಇದೆಯಲ್ಲ, ಆ 20 ಅಡಿ ನಾವೆಲ್ಲ 15 ಜನ ಹೋಗ್ತೇವೆ, ನಿಂತ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಎಲ್ಲ ಬ್ಯಾರಿಕೇಡು, ಮುಳ್ಳು ತಂತಿ ಹಾಕಿ ನಮಗೆ ಆ ಕಡೆ ಹೋಗದಾಗೆ ಮಾಡಿ, ಹೀಗೆ ಇಲ್ಲಿ ಲಿಂಗ ನಾವು ಇಲ್ಲಿ ನಿಂತ್ಕೊಳ್ಬೇಕಾ, ಇಲ್ಲಿ ಪೂಜೆ ಮಾಡಬೇಕಾ? ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಇವತ್ತು ಪೊಲೀಸರು ತಂದಿಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಯುವಕ ಹೆದರುವಂಥ ಅವಶ್ಯಕತೆ ಇಲ್ಲ. ಇವ್ರು ರೌಡಿ ಶೀಟು, ಗೂಂಡಾ ಆ್ಯಕ್ಟು, ಗಡೀಪಾರು ಯಾರೂ ಹೆದರೋಂಗಿಲ್ಲ. ನಮ್ಮ ಪೂಜೆಗೆ ನೀವೆಲ್ಲರೂ ಕೂಡ ಬರಬೇಕು, ನಿಮ್ಮ ಬೆಂಬಲಕ್ಕೆ ನಾವೆಲ್ಲ ಇದ್ದೀವಿ ಅಂತ ಹೇಳಿ ನಮ್ಮ ಹಿಂದೂ ಯುವಕರಿಗೆ ನಾವು ಅಭಯವನ್ನು ಕೊಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ತಿದ್ಕೊಳ್ಬೇಕು. ಮುಸ್ಲಿಮರಿಗೆ ನೋಟಿಸ್ ಕೊಡ್ತೀರಾ, ನಿಮಗೆ ಗೂಂಡಾ ಆ್ಯಕ್ಟ್ ಹಾಕ್ತೀವಿ, ರೌಡಿ ಶೀಟ್ ಹಾಕ್ತೀವಿ ಅಂತ ಹೇಳಿ? ನೀವು ನಮಾಜಿಗೆ ಬರಬಾರ್ದು, ನೀವು ಮಸೀದಿಗೆ ಬರಬಾರ್ದು ಅಂತ ಹೇಳೋಂಗೆ ತಾಕತ್ತಿದೆ ನಿಮಗೆ? ಇದು ಪೊಲೀಸ್ ಇಲಾಖೆ ಮಾಡುವಂಥದ್ದು ಸರಿಯಲ್ಲ. ನೀವು ರೌಡಿ ಶೀಟ್ ಹಾಕಿದರೆ ನಿಮ್ಮನ್ನು ಹೈಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸುವಂಥ ತಾಕತ್ತು ಕೂಡ ನಮ್ಮ ಹಿಂದೂ ಸಂಘಟನೆಗೆ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅಲ್ಲಿ ಪೂಜಾ ಕೈಂಕರ್ಯಗಳು ಸಾಗಿ ಬರ್ತಾ ಇರುವುದನ್ನು ಇತಿಹಾಸದಿಂದ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಕಳೆದ 3 ವರ್ಷದ ಹಿಂದೆ ಅಲ್ಲಿಯ ಒಬ್ಬ ಕಿಡಿಗೇಡಿ ಮುಸ್ಲಿಂ ವ್ಯಕ್ತಿ ಪವಿತ್ರವಾಗಿರುವಂತಹ ರಾಘವ ಚೈತನ್ಯ ಲಿಂಗಕ್ಕೆ ಮಲಮೂತ್ರವನ್ನು ವಿಸರ್ಜಿಸಿ ಅಪಚಾರವನ್ನು ಮಾಡಿದ್ದ. ಆ ಪ್ರಕರಣವನ್ನು ಆಗಿನ ಶಾಸಕರಾದ ಸುಭಾಷ್ ಗುತ್ತೇದಾರ್ ಅವರು ಸದನದಲ್ಲಿ ಆ ವಿಷಯವನ್ನು ಪ್ರಸ್ತಾಪಿಸಿದರು. ಇದನ್ನ ಆಳಂದ ಕೆಲ ಮುಸ್ಲಿಮರಿಗೆ ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಹೀಗಾಗಿ ಶಾಸಕ ಗುತ್ತೇದಾರರು ಮತ್ತು ಅವರ ಕುಟುಂಬ ವರ್ಗದವರಿಗೆ
ಸೋಷಿಯಲ್ ಮೀಡಿಯಾದಲ್ಲಿ ವಾಚಾಮಗೋಚರವಾಗಿ ನಿಂದಿಸ್ತಾರೆ. ಆ ಬಗ್ಗೆ ಹೋರಾಟಗಳಾಯಿತು, ಕೇಸ್ಗಳಾಯಿತು. ನಾವು ಹೇಳುವುದೇನೆಂದರೆ, ಅಲ್ಲಿ ಸುಮಾರು ಆ ಒಂದು ಲಾಡ್ಲೆ ಮಶಾಕ್ ದರ್ಗಾದ ಆವರಣದಲ್ಲಿ ಪ್ರತ್ಯೇಕವಾಗಿರುವಂಥ ಸ್ಥಳ ರಾಘವ ಚೈತನ್ಯ ಸಮಾಧಿಗಿದೆ. ಸುಮಾರು 20x12 ಅಡಿಯಷ್ಟು ಒಂದು ಕೋಣೆನೇ ಇದೆ. ಆ ಸಮಾಧಿಗೆ ಹೋಗೋಕ್ಕೆ ಒಂದು ದ್ವಾರ ಬಾಗಿಲು ಚಿಕ್ಕದಾದಂಥದ್ದು ಕೂಡ ಇದೆ. ಆ ಕೋಣೆಯ ಗೋಡೆಯನ್ನೆಲ್ಲ ಬಿಚ್ಚಿ 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 ಸುಮಾರು 4 ಅಡಿಗೆ ಆ ಗೋಡೆಯನ್ನು ತಂದಿಟ್ಟಿದ್ದಾರೆ. ಇದು ಅಲ್ಲಿ ನಾಮಾವಶೇಷ ಆಗಬೇಕು ಅನ್ನುವ ಕಾರಣಕ್ಕಾಗಿ. ಇಷ್ಟಕ್ಕೆ ಬಿಡದೇನೆ 20 ಅಡಿ ಹಿಂದಿನಿಂದ ಸಣ್ಣ ಪುಟ್ಟ ಕಲ್ಲುಗಳನ್ನು ರಾಶಿ ಹಾಕಿ 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 ಆ ನಮ್ಮ ಶಿವಲಿಂಗವನ್ನು ಪೂರ್ತಿ ದ್ವಾರ ಬಾಗಿಲಿಗೆ ತಂದಿಟ್ಟಿದ್ದಾರೆ. ದ್ವಾರ ಬಾಗಿಲಿಗೂ ಮತ್ತು ಆ ಶಿವಲಿಂಗಕ್ಕೆ ಕೇವಲ 3ರಿಂದ 4 ಅಡಿಗೆ ಮಾತ್ರ ತಂದಿಟ್ಟಿದ್ದಾರೆ. ಹಿಂದೆಲ್ಲ ಕಲ್ಲುಗಳನ್ನು ಜೋಡಿಸಿದ್ದಾರೆ. ದುರಂತ ಅಂದರೆ ಆ ಕಲ್ಲುಗಳ ರಾಶಿಯ ಮೇಲೆ ಚಾದರ್ ಹಾಕಿಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ನಮ್ಮ ಗೋರಿ ಇತ್ತು ಅಂತ ಹೇಳ್ಕೊಳ್ಳೋಕ್ಕೆ. ಸೊ ಇದನ್ನ ನಾವು ಹೀಗೆ ನಿರ್ಲಕ್ಷ್ಯ ಮಾಡಿದರೆ ಆ ಶಿವಲಿಂಗವನ್ನ ಕಿತ್ತಿ ಬಿಸಾಕಿ ಪೂರ್ತಿ ಮಜಾರ್ ಮಾಡಿ ಅಲ್ಲಿ ಚಾದರ್ ಹೊಚ್ಚುವಂತಹ ಸಂಚು ಕುತಂತ್ರ ಇವತ್ತು ಆ ದರ್ಗಾ ಕಮಿಟಿಯ ಮುಸಲ್ಮಾನರು ಮಾಡ್ತಾ ಇದ್ದಾರೆ. ಹೀಗೆ ಆಗೋಕೆ ಬಿಡಬಾರ್ದು ಅನ್ನುವ ಕಾರಣಕ್ಕಾಗಿ 2022 ಶಿವರಾತ್ರಿಗೆ ಶಿವಲಿಂಗ ಶುದ್ಧೀಕರಣ ಆಳಂದ ಚಲೋ ಅನ್ನುವಂಥ ಹೋರಾಟವನ್ನು ನಾವು ಹಮ್ಮಿಕೊಂಡ್ವಿ. ಆಗ ನಮ್ಮನ್ನ ಮುತಾಲಿಕರನ್ನ ಚೈತ್ರ ಕುಂದಾಪುರ ಅವರನ್ನ ಬ್ಯಾನ್ ಮಾಡಿದರು. ಆದರೆ ಕೆಲ ನಮ್ಮ ಹಿಂದೂ ನೇತಾರರು ಗುತ್ತೇದಾರರ ನೇತೃತ್ವದಲ್ಲಿ, ಹರ್ಷ ಅವರ ನೇತೃತ್ವದಲ್ಲಿ, ಗಡಗಂಚಿ ಶ್ರೀಗಳ ಸಾನ್ನಿಧ್ಯದಲ್ಲಿ ಪಟ್ಟು ಹಿಡಿದು ಹೋರಾಟ ಮಾಡಿ ಅಲ್ಲಿ ಪೂಜೆ ಆಯಿತು. ಪೂಜೆ ಮುಗಿಸಿ ಹೊರಗಡೆ ಬರಬೇಕಾದ್ರೆ ಸಾವಿರಾರು ಮುಸಲ್ಮಾನರು ಕೆಜೆ ಹಳ್ಳಿ, ಡಿಜೆ ಹಳ್ಳಿ ಮಾದರಿಯಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ಧರ್ಮದ ಪ್ರಮುಖರ ಮೇಲೆ ಕಲ್ಲು ತೂರಾಟ ಮಾಡಿದರು. ಹಲ್ಲೆಗಳಾಯಿತು. ಗುತ್ತೇದಾರರ 1717 ನಂಬರನ್ನು ಟಾರ್ಗೆಟ್ ಮಾಡಿ ಅವರ ಕಾರನ್ನು ಉದ್ದೇಶಪೂರ್ವಕವಾಗಿ ಒಡೆದು ಹಾಕಿ ಜಖಂಗೊಳಿಸಿದರು. ಆ ನಂತರ ಕಾನೂನು ಪ್ರಕ್ರಿಯೆ ತನ್ನ ಕೆಲಸವನ್ನ ಮಾಡಿದೆ. ನಾನು ಕೇಳ್ತಾ ಇದ್ದೀನಿ, ನೀವು ಭಾವೈಕ್ಯತೆಯನ್ನ ಬೆಳೆಸಬೇಕು ಅನ್ನುವಂತಹ ಭಾವನೆ ಇಟ್ಕೊಂಡು ರಾಜಿಗೆ ಸಿದ್ಧ ಅಂತ ಹೇಳ್ತಾರೆ. ಆದರೆ ಅಲ್ಲಿ ನಮ್ಮ ಶಿವಲಿಂಗವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಇವತ್ತು ಮುಸಲ್ಮಾನರು ಮಾಡ್ತಾ ಇದ್ದಾರೆ. ಒಂದು ಕಡೆ ಶಾಂತಿ ಸಂಧಾನಕ್ಕೆ ಕರೆಯೋದು, ಇನ್ನೊಂದು ಕಡೆ ನಮ್ಮ ಕುರುಹುಗಳನ್ನ, ನಮ್ಮ ಗುರುತುಗಳನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ನಿರಂತರ ನಡೆದಿದೆ. ಇದು ಅಕ್ಷಮ್ಯ ಅಪರಾಧ ಆಗಿರುವುದರಿಂದ ನಾವು ಅಲ್ಲಿಯ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡುವ ಕಾರಣಕ್ಕಾಗಿ ಪ್ರತಿ ವರ್ಷ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಾನು ಆ ದರ್ಗಾ ಕಮಿಟಿಯ ಮುಸಲ್ಮಾನರಿಗೆ ಮತ್ತು ಇಲ್ಲಿಯ ಜಿಲ್ಲಾಡಳಿತಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ, ನಮ್ಮ ದೇವಸ್ಥಾನದ ಜಾಗವನ್ನು ನಮಗೆ ಬಿಟ್ಕೊಡಿ. ಅಲ್ಲಿ ಅಕ್ರಮವಾಗಿ ಗೋರಿ ಮಜಾರ್ ನಿರ್ಮಾಣ ಮಾಡಿದರೆ ಅದನ್ನು ತೆಗೆದುಹಾಕಿ.
ನಮ್ಮ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಇವತ್ತು ಸಮಸ್ತ ಜಿಲ್ಲಾ ಹಿಂದೂಗಳು ನಾವು ಇಲ್ಲಿಯ ಇಲಾಖೆಗೆ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಪೂಜೆಗಾಗಿ ಆದರೆ ನಮ್ಮ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಇಲ್ಲಿಯ ಜಿಲ್ಲಾಡಳಿತ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ನಿಮಗೆ ಪೂಜೆಗೆ ನಿರಾಕರಣೆ ಅಂತಾರೆ ಕೊಡಲಿ ಅಥವಾ ಅನುಮತಿ ಅಂತಾದರೂ ಕೊಡಲಿ, ಯಾವುದೂ ಇಲ್ಲದೇ ಮೌನವಾಗಿರಿಸುವಂತಹದ್ದು ಕೂಡ ಕಾನೂನಿಗೆ ವಿರುದ್ಧ ಆಗಿರುವಂಥದ್ದು. ಹೀಗಾಗಿ ಇವತ್ತು ಮತ್ತೆ ನಾವು ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಅನ್ನು ಹಾಕಿದ್ದೀವಿ. ನಮಗೆ 500 ಜನರಿಗೆ ಪೂಜೆಗೆ ಅವಕಾಶ ಕೊಡಬೇಕು. ಅರೆ, ಅದು ಹಿಂದೂ ಧರ್ಮದ ಪವಿತ್ರವಾಗಿರುವಂಥ ಕ್ಷೇತ್ರ ಇದೆ. 10 ಜನ ಹೋಗಬೇಕು, 15 ಜನ ಹೋಗಬೇಕು ಅಂತ ನಿರ್ಬಂಧ ಯಾಕೆ? ದತ್ತಪೀಠದಲ್ಲಿ ಸಾವಿರಾರು ಜನರಿಗೆ ದರ್ಶನಕ್ಕೆ ಅವಕಾಶ ಇದೆ, ಇಲ್ಲಿ ಕೇವಲ 15 ಜನರಿಗೆ ಅವಕಾಶ ಯಾಕೆ? ಪ್ರತಿಯೊಬ್ಬ ಹಿಂದೂವಿಗೂ ಕೂಡ ಸಂವಿಧಾನಬದ್ಧವಾಗಿ ಪೂಜೆ ಮಾಡುವಂತ ಹಕ್ಕಿದೆ. ಆ ಹಕ್ಕನ್ನು ಮೊಟಕುಗೊಳಿಸಿ 10 ಜನ ಹೋಗಬೇಕು, 15 ಜನ ಹೋಗಬೇಕು, ಇದು ಹಿಂದೂ ಧರ್ಮಕ್ಕೆ ಮಾಡುವಂತಹ ಅಪಮಾನ ಆಗಿದೆ. ಹೀಗಾಗಿ ನಮಗೆ 500 ಜನರಿಗೆ ಪೂಜೆಗೆ ಅವಕಾಶ ಕೊಡಬೇಕು ಅಂತ ಮನವಿಯನ್ನ ಸಿದ್ದು ಹಿರೇಮಠ್ ಅವರ ಹೆಸರಿನಲ್ಲಿ ನಾವು ರಿಟ್ ಪಿಟಿಷನ್ ಅನ್ನು ಹಾಕಿದ್ದೀವಿ. 100ಕ್ಕೆ 100 ನಮಗೆ ವಿಶ್ವಾಸ ಇದೆ, ನ್ಯಾಯಾಲಯ ಮತ್ತೊಮ್ಮೆ ಮಗದೊಮ್ಮೆ ನಮಗೆ ಪೂಜೆಗೆ ಅವಕಾಶ ಕೊಡುತ್ತೆ ಅನ್ನುವಂತಹದ್ದು ನಮಗೆ ಎದ್ದು ಕಾಣ್ತಾ ಇದೆ. ಶಿವಮಾಲಾ ಅಭಿಯಾನವನ್ನು ಹಮ್ಮಿಕೊಡ್ತಾ ಇದ್ದೀವಿ. ಸುಮಾರು 20ರಿಂದ 25 ಜನ ಯುವಕರು ಗಣಹೋಮ ಪೂಜೆಯೊಂದಿಗೆ ನಾವು ರುದ್ರಾಕ್ಷಿ ಮಾಲೆಯನ್ನು ಧರಿಸಿಕೊಂಡಿದ್ದೀವಿ. 5 ದಿನ ಶಿವನ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೀವಿ. ರಾಘವ ಚೈತನ್ಯ ಶಿವಲಿಂಗಕ್ಕೆ ಅನುಕೂಲ ಆಗಬೇಕು ಮತ್ತು ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಅವಕಾಶ, ನ್ಯಾಯಾಲಯ ಅವಕಾಶ ಮಾಡಬೇಕು ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ನಾವು ಇವತ್ತು 5 ದಿನಗಳ ಶಿವಮಾಲಾ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. 2022 ಆದಮೇಲೆ 2020